ಇವತ್ತು ಜನ್ಮದಿನ. ನಾನು ಪ್ರತಿ ವರ್ಷ ಅಂದರೆ ಬೇರೆ ಏನಾದ್ರು ಸೇವೆಗಳು ಈ ಗೋವುಗಳಿಗಿರ್ಬೋದು ಮತ್ತು ಕಣ್ಣಿನ ಚಿಕಿತ್ಸೆಗಳಿರ್ಬೋದು ಪ್ರತಿ ವರ್ಷ ಮತ್ತು ನಮ್ಮ ತಂದೆಯವರ ಹೆಸರಲ್ಲೂ ಕೂಡ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಸಮಾಜಮುಖಿಯಾಗಿ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ತುಂಬಾ ಖುಷಿಯಾಗುತ್ತೆ. ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಒಂದು 22 ಕೊಠಡಿ ಅಂದರೆ ಇಲ್ಲಿ ನಮ್ಮ ಪಿಂಜರಾಪಾಲ್ ಸೊಸೈಟಿಲಿ ಒಂದು ಮೀಟಿಂಗ್ ಇಟ್ಕೊಂಡಿದ್ರು. ಗೋಶಾಲೆಗಳಿಗೆ ಒಂದು ಗೋಪಾಲಕರಿಗೆ ಮನೆಗಳಿಲ್ಲ ಅಂತ ಒಂದು ಇದು ಮಾಡ್ಕೊಂಡಿದ್ರು. ಅದಕ್ಕೆ ನನಗೆ ಆ ಒಂದು ಮೀಟಿಂಗಲ್ಲಿ ನಾನು ನೋಡಿದಾಗ ನಾನು ಎಲ್ಲಕ್ಕಿಂತ ಫಸ್ಟು ನಮ್ಮ ತಂದೆ ತಾಯಿಯವರ ಹೆಸರಲ್ಲಿ ಖಾನ್ ಸಿಂಗ್ ಜಿ ರಾಜ್ ಪುರೋಹಿತ್ ಮತ್ತು ಗೌರಿ ದೇವಿ ಅವರ ಹೆಸರಲ್ಲಿ ಒಂದು ಕಟ್ಟಡ ಆಗಲಿ ಅಂತ ಹೇಳಿದಾಗ ಅದು ಇಮಿಡಿಯೇಟ್ಲಿ ಅದು 7 ತಿಂಗಳಲ್ಲೇ ಎಲ್ಲ ಕಟ್ಟಡ ಎಲ್ಲ ನಿರ್ಮಾಣ ಆಗಿ ಎಲ್ಲ ದಾನಿಗಳು ಕೂಡ ಅದೇ ಥರ ನಂದು ಫಸ್ಟ್ ಬೋವಣಿ ಮಾಡಿದೆ. ಅದೇ ಥರ ಎಲ್ಲರೂ ಕೂಡ ಸಹಕರಿಸಿದ್ರು. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಾ ಆ ಕಟ್ಟಡ ನಿರ್ಮಾಣ ಆಗಿದೆ. ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಯಾಕೆಂದರೆ ಇಲ್ಲಿ 4800 ಜಾನುವಾರುಗಳು ನಮ್ಮ ಪಿಂಜರಾಪಾಲ್ ಸೊಸೈಟಿಲಿ ಇರೋದು. ಅದಕ್ಕೆ ಪಾಪ ಎಲ್ಲರೂ ಗೋಪಾಲಕರು ತುಂಬ ಅದನ್ನು ನೋಡ್ಕೊಳ್ಳೋ ನಿರ್ವಹಣೆ ಮಾಡ್ತಾಯಿದ್ದಾರೆ. ಆ ಮೂಕ ಪ್ರಾಣಿಗಳನ್ನ ಸೇವೆ ಮಾಡ್ತಾಯಿದ್ದಾರೆ. ನಾವು ಸ್ವಂತ ಎಲ್ಲರೂ ಅಷ್ಟೇ ಅವರವರ ಸ್ವಾರ್ಥಕ್ಕೋಸ್ಕರ ಮನೆ ಕಟ್ಟಿ ಗ್ರೂಪ್ ರಶ್ ಕರೀತಾರೆ, ಇದು ಮಾಡ್ತಾರೆ. ನನ್ನ ಮನಸ್ಸಲ್ಲಿ ಏನು ಬಂತು ಅಂದರೆ ನಮ್ಮ ಗೋಪಾಲಕರಿಗೆ ಪಾಪ ಈ ತುಂಬ ಕಡು ಬಡವಸ್ಥಾನದಲ್ಲಿರೋರು ಎಲ್ಲರೂ ಆ ಗೌ ಸೇವೆ ಮಾಡ್ಕೊ ಬರ್ತಾಯಿದ್ದಾರೆ. ಇವ್ರಿಗೆ ಯಾಕೆ ನಾನು ಮಾಡಬಾರ್ದು ಅಂತ ನನ್ನ ಮನಸ್ಸಲ್ಲಿ ಬಂತು. ಅದಕ್ಕೆ ನಾನು ಅವ್ರಿಗೆ ಕಟ್ಟಡ ಅಂದರೆ ಯಾವ ರೀತಿ ಅಂದರೆ ಒಂದು ಹೈ ಲೆವೆಲಲ್ಲಿ ನಮ್ಮ ಶ್ರೀಮಂತರ ಮನೆಗಳು ಹೆಂಗೆ ಕಟ್ಟಿಸ್ತಾರೆ ಅದೇ ಥರದಲ್ಲಿ ಒಂದು ಹೈ ಲೆವೆಲಲ್ಲಿ ಟೈಲ್ಸಿಂದ ಹಿಡಿದು ಗ್ರಾನೈಟಿಂದ ಹಿಡಿದು ಮತ್ತು ಅಡುಗೆ ಮನೆಯಿಂದ ಹಿಡಿದು ರೂಮ್ಗಳಿಂದ ಹಿಡಿದು ಎಲ್ಲ ಕಡೆ ಸುಚಿತ್ರವಾಗಿ ನಮ್ಮಂತೆ ಅವರು ನಮಗೆ ಒಬ್ಬರು ನಾವು ಹೆಂಗಿದ್ದೀವಿ ಅದೇ ಥರ ಅವರು ಇರಬೇಕು ಅನ್ನೋ ಒಂದು ಮನೋಭಾವನದಲ್ಲಿ ಈ ಒಂದು ಗೋಪಾಲಕರಿಗೆ ಈ ಗೌಶಾಲೆಯಲ್ಲಿ ನಮ್ಮ ತಂದೆ ತಾಯಿಯವರ ಹೆಸರಲ್ಲಿ ನಾನು ಕಟ್ಸ್ಕೊಟ್ಟಿದ್ದೀನಿ. ನನಗೆ ತುಂಬ ಖುಷಿಯಾಗುತ್ತೆ. ಮತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನನಗೆ 48ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಈ ಗೌಶಾಲೆ ಕಟ್ಟಿದ್ದೀನಿ.